ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನು ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಮೇಷ ರಾಶಿ 2026 ಏಪ್ರಿಲ್ 19 ನಂತರದಲ್ಲಿ ಮೇಷ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸೂರ್ಯ ಮೇಷ ರಾಶಿಯಲ್ಲಿ ಉಚ್ಚನಾಗಿರುವಂಥದ್ದು. ಈ ಉಚ್ಚನಾಗಿರುವಂತಹ ವಿಶೇಷವಾಗಿರುವ ಶಕ್ತಿ ಸೂರ್ಯ ಗ್ರಹಕ್ಕೆ ಇರೋದ್ರಿಂದ ನಿಮಗೆ ಒಂದು ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರೆ ಅನ್ಕೊಳ್ಳಿ, ಅವರನ್ನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡಿರ್ತಾರೆ ಅಥವಾ ಅದೊಂದು ಒಳ್ಳೆ ಪೊಸಿಷನ್ ಟ್ರೈ ಮಾಡ್ತಿರ್ತಾರೆ, ಅವರಿಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಉದ್ಯೋಗ ಪ್ರಾಪ್ತಿ ಆಗ್ಬೋದು. ಇದು ಮೊದಲನೇದು. ಸೂರ್ಯ ರಾಶಿಯಲ್ಲಿ ಇದ್ದಾಗ ನಿಮಗೆ ವಿಪರೀತವಾಗಿರುವಂತಹ ನೆಗೆಟಿವ್ ಥಾಟ್ಸ್, ಒಂದು ಅವಸರ, ಒಂದು ಕೋಪ, ಒಂದು ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡ್ಬೋದು. ಜಾಗ್ರತೆಯಿಂದ ಇರಿ. ಎರಡನೇ ಮನೇಲಿ ಇರುವಂತಹ ಶುಕ್ರನಿಂದ ನಿಮಗೆ ಹಣ ಪ್ರಾಪ್ತಿ ಆಗತ್ತೆ. ಒಂದೊಂದು ಲೈಫ್ ಪಾರ್ಟ್ನರ್ ಇಂದಾನೇ ಅದು ಬರ್ಬೋದು. ಯಾಕೆಂತಂದ್ರೆ ತುಂಬಾ ಸಲ ಬಂದು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಎಲ್ಲಿಂದ ದುಡ್ಡು ಬರ್ಬೇಕಾಗಿರುತ್ತೆ, ನಿಮ್ಮ ಜೀವನ ಸಂಗಾತಿಗೆ ಹಣ ಸಿಗ್ಬೋದು. ಅದು ಸಿಕ್ಕಾಗ ನಿಮಗೂ ಸಿಕ್ಕ ರೀತಿ ಅಲ್ವಾ. ಸೊ ಹಾಗಾಗಿ ಆ ರೀತಿ ಹಣ ಬರುವ ಸಾಧ್ಯತೆ ಇರುತ್ತೆ. ಶುಕ್ರ ನಿಮಗೆ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣವನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುತ್ತೆ. ತುಂಬಾ ಸಂತೋಷದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮೂರನೇ ಮನೆ ಇರುವಂತಹ ಗುರುಗ್ರಹ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ ನೀವು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಲ್ಲಿಗೆ ಹೋಗುವಂತ ಅವಕಾಶ ಒದಗಿ ಬರುತ್ತೆ, ಅಲ್ಲಿ ಹೋಗುವಂತ ಅನುಕೂಲ ಒದಗಿ ಬರುತ್ತೆ. ಇಷ್ಟು ದಿನ ನಾನು ನೋಡಿರಲಿಲ್ಲ ಸರ್, ಈಗ ನನಗೆ ಅವಕಾಶ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು. ಪಂಚಮ ಭಾವದಲ್ಲಿರುವಂತಹ ಕೇತು ಗ್ರಹದಿಂದ ನಿಮಗೆ ಅನವಶ್ಯಕವಾಗಿರುವ ನೆಗೆಟಿವ್ ಥಾಟ್ಸ್ ಬರ್ಬೋದು. ವಿಪರೀತವಾಗಿರುವಂತಹ ನೆಗೆಟಿವ್ ಥಾಟ್ಸ್, ಕೋಪ, ಆಕ್ರಮಣಕಾರಿ ಸ್ವಭಾವ ಇವೆಲ್ಲ ನಿಮಗೆ ಬರ್ಬೋದು. ಇದು ಜಾಗ್ರತೆಯಿಂದ ಇರಿ. ಕೇತು ಗ್ರಹ ಸಂತಾನವನ್ನು ಡಿಲೇ ಮಾಡಬಹುದು. ಸರ್ ನಾನು ಇವಾಗ ಯಾವ್ದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಸಂತಾನ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳ್ತಾರೆ, ಸ್ಪರ್ಮ್ ಕೌಂಟ್ ಕಮ್ಮಿ ಅಂತಾರೆ. ಈ ತರ ಸಮಸ್ಯೆಗಳು ಈ ರಾಶಿಯವರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಜಾಗ್ರತೆಯಿಂದ ಇರಿ. ಬಟ್ ಮೆಡಿಕಲ್ ಹೆಲ್ಪ್ ನ ತಗೊಳ್ಳೇಬೇಕು. ಆದ್ರೆ ಗ್ರಹಗಳು, ನಾನು ಅದನ್ನೇ ಹೇಳಿದೆ, ಈಗ ಜಾತಕದಲ್ಲಿ ಇದ್ದಂತೆ ಹಸ್ತದಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ಬೇಕು. ಹಸ್ತದಲ್ಲಿ ಇರುವಂತ ರೇಖೆಗಳು ಅದು ಕೂಡಿದಾಗ ಆ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಸೊ ಸಂತಾನ ಯೋಗ ಇದ್ದ ಇಲ್ವಾ ಅಂತ ಗೊತ್ತಾಗುತ್ತೆ. ನಂತರ ನೀವು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಅದ್ರ ಮೇಲೆ ನೀವು ಯೋಚನೆ ಮಾಡಬಹುದು. ಈ ತರ ಜ್ಯೋತಿಷ್ಯ ಅನ್ನುವಂಥದ್ದು ದಾರಿದೀಪ ಅಲ್ವಾ. ನಮ್ಮ ಸಮಸ್ಯೆಗೆ ಅದು ಪರಿಹಾರ ಹುಡುಕೊಡುತ್ತೆ. ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಂದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ನಿಜವಾದ ಜ್ಯೋತಿಷ್ಯ. ಆಮೇಲೆ ವಿವಾಹದ ಯೋಗ ಖಂಡಿತವಾಗ್ಲೂ ಇದೆ. ಇಷ್ಟಪಟ್ಟವರ ಜೊತೆ ವಿವಾಹ ಆಗ್ಬೋದು, ಕುಟುಂಬದಲ್ಲಿ ಒಪ್ಕೊಳ್ಬಹುದು. ಯಾರನ್ನೂ ಇಷ್ಟಪಟ್ಟಿರ್ತೀರಾ, ಅವ್ರು ನಿಮ್ಮಿಂದ ದೂರ ಆಗಿರ್ತಾರೆ, ಅವ್ರ ಹತ್ರ ಆಗ್ಬೋದು. ಅವ್ರ ಮದುವೆ ಆಗೋದಕ್ಕೆ ಕುಟುಂಬದಲ್ಲಿ ಒಪ್ಪಿಗೆ ಸಿಗ್ಬೋದು. ಇವರು ಮದುವೆ ಆಗ್ಬೇಕು ನಿಮ್ ಮನಸ್ಸಲ್ಲಿತ್ತು, ಸಡನ್ ಆಗಿ ಒಂದು ಆಫರ್ ಬಂತು ನಿಮಗೆ, ಈ ತರ ಪ್ರಪೋಸಲ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಬರ್ಬೋದು. ಸಾಡೆ ಸಾತ್ ಬಗ್ಗೆ ಭಯ ಪಡಬೇಡಿ. ಸಾಡೆ ಸಾತ್ ಟೈಮ್ ಅಲ್ಲಿ ಒಳ್ಳೇದು ಆಗುತ್ತೆ. ಬಟ್ ಭಯ ಇದ್ರೆ ಹನುಮಾನ್ ಚಾಲೀಸವನ್ನ ಹೇಳೋದು ಬಹಳ ಎಫೆಕ್ಟಿವ್ ಆಗಿರುವಂತಹ ರೆಮಿಡಿ. 11ನೇ ಮನೇಲಿ ಇರುವಂತಹ ರಾಹು ಸಡನ್ ಲಾಭವನ್ನ ಕೊಡೋ ಸಾಧ್ಯತೆ ಇರುತ್ತೆ. ಬಟ್ 11ನೇ ಮನೇಲಿ ಇರುವಂತಹ ಅಧಿಪತಿ 12ನೇ ಮನೇಲಿ ಇರುವಂತದ್ದು ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬೇಡಿ. ಯಾರಿಗೂ ಹಣನ ಕೊಡೋಕ್ ಹೋಗ್ಬೇಡಿ. ಕೊಟ್ಟ ಹಣ ದೊಡ್ಡ ಮೊತ್ತ ಕೊಟ್ರೆ ವಾಪಸ್ ಬರೋ ಸಾಧ್ಯತೆ ಇರಲ್ಲ ಈ ಟೈಮ್ ಪೀರಿಯಡ್ ಅಲ್ಲಿ ಮೇಷರಾಶಿಯವರಿಗೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಕ್ ಹೋಗ್ಬೇಡಿ. ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಅಥವಾ ಇನ್ನೊಂದು ಅನುಭವ ಇಲ್ಲದೆ ಇರುವಂತ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಿಮಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಮೇಷರಾಶಿಯವರಿಗೆ ಸಂಬಂಧಪಟ್ಟಿದ್ದು.